ಬೈಲಹೊಂಗಲ ವಿಧಾನಸಭಾ ಕ್ಷೇತ್ರದಲ್ಲಿ ಇಲ್ಲಿಯ ಶಾಸಕರು ಯಾವ ರೀತಿ ಕೆಲಸ ಮಾಡಿದ್ದಾರೆ, ಜನರು ಯಾವ ರೀತಿ ಮಾರ್ಕ್ಸ್ ಕೊಡ್ತಾ ಇದ್ದಾರೆ, ಯಾವ ರೀತಿ ರಿಪೋರ್ಟ್ ಮಾಡ್ತಿದ್ದಾರೆ ಅನ್ನೋದನ್ನು ಖಂಡಿತವಾಗ್ಲೂ ತಿಳಿದುಕೊಳ್ಳೇಬೇಕು. ಹಾಗೆಯೇ ಯಾವೆಲ್ಲ ಅಭಿವೃದ್ಧಿ ಕೆಲಸಗಳಾಗಿದ್ದಾವೆ, ಒಂದು ವರ್ಷದ ಅವಧಿಯಲ್ಲಿ ಏನೆಲ್ಲ ಅನುದಾನ ತರಲಿಕ್ಕೆ ಸಾಧ್ಯ ಆಗಿದೆ, ಯಾವೆಲ್ಲ ಸವಾಲುಗಳನ್ನು ಶಾಸಕರು ಎದುರಿಸ್ತಾ ಇದ್ದಾರೆ, ಎಲ್ಲ ವಿಚಾರಗಳು ಕೂಡ ಜನರಿಗೆ ಯಾವ ರೀತಿ ಗೊತ್ತಿದೆ ಗೊತ್ತಿಲ್ಲ ಅನ್ನುವ ಸಂಪೂರ್ಣ ಒಂದು ಚಿಂತನ ಮಂಥನ ಅನ್ನೋ ರೀತಿಯಲ್ಲಿ ಇವತ್ತು ನಾವು ನಿಮ್ಮ ಜೊತೆಗಿದ್ದೇವೆ. ಹಾಗೆಯೇ ನೀವು ಕೂಡ ಏನೇ ನಿರೀಕ್ಷೆಗಳಿದ್ರೂ ಕೂಡ ಈ ಎಪಿಸೋಡ್ ನೋಡೋ ಮುಖೇನ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸ್ಬೋದು. ಸದ್ಯಕ್ಕೆ ಬೈಲಹೊಂಗಲ ವಿಧಾನಸಭಾ ಕ್ಷೇತ್ರದ ಜನತೆಯನ್ನು ಮಾತನಾಡಿಸೋಣ, ಬನ್ನಿ ನನ್ನ ಜೊತೆಗೆ. ಇಷ್ಟು ದಿವಸ ನಾವು ಸಣ್ಣವರಿದ್ದಾಗ ಸರ್ ನಾವು ಎಲ್ಲೇ ಹೋಗಿ ಅಂದರೂ ಸಹಿತ ಬರೀ ಕಿತ್ತೂರು ಚೆನ್ನಮ್ಮ ಸಂಗೊಳ್ಳಿ ರಾಯಣ್ಣ ಬರೀ ಬೋರ್ಡ್ ಮೇಲೆ ಜೈ 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 ಅನ್ನೋದಾಗಿಬಿಡ್ತೈತೆ ಸರ್. ಅದಕ್ಕೆ ನಮಗೆ ಹಿಂದಿನ ಸರ್ಕಾರ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಸರ್ಕಾರ ಏನಿತ್ತಲ್ಲ ಸರ್, ಆವಾಗ ಸಂಗೊಳ್ಳಿ ರಾಯಣ್ಣ ಪ್ರಾಧಿಕಾರ ಮಾಡಿದ್ರು. ಅದಕ್ಕೆ ನಮ್ಮ ಶಾಸಕರದ್ದು ಬಹಳ ಪ್ರಯತ್ನ ಇದೆ ಸರ್. ಅವರು ಕೈ ಜೋಡಿಸಿ ಆಮೇಲೆ ಎಚ್ ಎಂ ರೇವಣ್ಣ ಸಾಹೇಬರು ಇವರೆಲ್ಲ ಕೊಡ್ಕೊಂಡು ಒಂದು ಪ್ರಾಧಿಕಾರ ಅಂತ ಒಂದು ರಚನೆ ಮಾಡಿದ್ರು ಸರ್. ರಚನೆ ಮಾಡಿದ ಮೇಲೆ ಅದನ್ನೆಲ್ಲ ಒಂದು ಕಾರ್ಯಗತವಾಗಿ ಪ್ರವೃತ್ತಿ ತೊಗೊಂಡು ಬಂದು ಅದನ್ನ ಮುಂದೆ ಹ್ಯಾಂಗೆ ಮಾಡಬೇಕು, ಏನು ಮಾಡಬೇಕು, ಸಂಗೊಳ್ಳಿ ಒಳಗೂ ಬಂದು ಮೀಟಿಂಗ್ ಮಾಡಿದ್ವಿ ಸರ್. ನಾವು ಮೂರವರು ಸಹಿತ ಬೆಂಗಳೂರಿಗೆ ಹೋಗಿ ಮೀಟಿಂಗ್ ಮಾಡಿದ್ದೀವಿ ಸರ್. ಅವು ಹಂಗೆ ಒಂದೊಂದು ಆಗಿ ಈಗ ಒಂದು 5 ರಿಂದ 6 ವರ್ಷದೊಳಗೆ ನಮ್ಮ ಸಂಗೊಳ್ಳಿ ಸೈನ್ಸ್ ಸ್ಕೂಲ್ ಆಯ್ತು ರೀ ಸರ್. ಆಮೇಲೆ ರಾಕ್ ಗಾರ್ಡನ್ ಆಯಿತು. ಇದಕ್ಕೆ ನಮ್ಮ ಶಾಸಕ ಹೌದು ಸರ್, ಹೌದು ಸರ್, ರಾಕ್ ಗಾರ್ಡನ್ ಆಯ್ತು, ಇದು ಒಂದಾಯ್ತು ಸರ್. ಆಮೇಲೆ ಈಗಾಗಲೇ ನಮ್ದು ಸಂಗೊಳ್ಳಿ ಮತ್ತು ಬೇನ್ಕೊಪ್ಪ ನದಿಯ ಮಧ್ಯೆ ಸರ್ ಸಂಗೊಳ್ಳಿ ರಾಯಣ್ಣ ಬ್ರಿಡ್ಜ್ ಒಂದು ಅರ್ಧ ಕೆಲಸ ನಡೆದಿದೆ ಸರ್, ಅಗದಿ ಜೋರು ನಡೆದಿದೆ ಸರ್. ಇನ್ನೊಂದು 4-5 ತಿಂಗಳದೊಳಗೆ ಅದು ಕೆಲಸ ಮುಗಿಬೋದು ಸರ್. ಹೀಗಾಗಿ ಮತ್ತು ಈಗ ಸದ್ಯ ಈಗ ಒಂದು ಹೋದ ಜನವರಿ 17ನೇ ತಾರೀಕಿಗೆ ಓಪನಿಂಗ್ ಆಯ್ತು ಸರ್. ಇದು ರೀ ಸಿದ್ದರಾಮಯ್ಯ ಸಾಹೇಬರು CM ಇದ್ದಾಗ ಇದು ಬಂದು ಓಪನಿಂಗ್ ಮಾಡಿದೆ ಸರ್. ಅವಾಗಿಂದ ಮಂದಿ ಹೋಗೋದು ಬರೋದು ಜಾಸ್ತಿ ಇದೆ ಸರ್. ಹೀಗಾಗಿ ನಮ್ಮದು ಸಂಗೊಳ್ಳಿ ಸಹಿತ ಸ್ವಲ್ಪ ಈಗ ಎಲ್ಲದರೊಳಗೂ ಮುಂದೆ ಬರ್ತಾ ಇದೆ ಸರ್. ಬಹುದಿನದ ಬೇಡಿಕೆಯನ್ನು ನಮ್ಮ ಕರ್ನಾಟಕ ಸರ್ಕಾರ ಮತ್ತು ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಅವಧಿ ಒಳಗೆ ಒಂದು ಸಂಗೊಳ್ಳಿ ರಾಯಣ್ಣ ಪ್ರಾಧಿಕಾರವನ್ನು ರಚಿಸಿ ಅದಕ್ಕೆ ಸುಮಾರು 267 ಕೋಟಿ ರೂಪಾಯಿ ಅನುದಾನವನ್ನು ಬಿಡುಗಡೆ ಮಾಡಿ ಈ ಒಂದು ಸಂಗೊಳ್ಳಿ ಒಳಗೆ ಸಂಗೊಳ್ಳಿ ರಾಯಣ್ಣ ರಾಕ್ ಗಾರ್ಡನ್ ಆಗಿರ್ಬೋದು, ಸೈನಿಕ ಶಾಲೆ ಆಗಿರ್ಬೋದು, ನಂದಗಡದ ಹುತಾತ್ಮರಂಥ ಸ್ಥಳದೊಳಗೆ ಮ್ಯೂಸಿಯಂ ಆಗಿರ್ಬೋದು, ಇವುಗಳೆಲ್ಲನೂ ಒಂದು ತೀವ್ರಗತಿಯಲ್ಲಿ ಅಭಿವೃದ್ಧಿ ಮಾಡಬೇಕನ್ನುವಂಥ ಒಂದು ಇಚ್ಛೆ ಇಟ್ಕೊಂಡು ಅದಕ್ಕೆ ಒಂದು ಅಧ್ಯಯನ ಸಮಿತಿ ಮಾಡಿ ಎಚ್ ಎಂ ರೇವಣ್ಣ ಅವರು ಅದಕ್ಕೆ ಅಧ್ಯಕ್ಷರಾಗಿ ಅದಕ್ಕೆ ಬೇಕಾಗಿರೋ ಬಂಡವಾಳದ ಒಂದು ವ್ಯವಸ್ಥೆಯನ್ನು ಸರ್ಕಾರಕ್ಕೆ ಸಲ್ಲಿಸಿ ಅದಕ್ಕೆ ನಮ್ಮ ಸ್ಥಳೀಯ ಶಾಸಕರಾಗಿರ್ತಕ್ಕಂಥ ಮಹಂತೇಶ್ ಕೌಜಲ್ಗಿ ಅವರು ತಮ್ಮ ಒಂದು ಅವಿರತ ಶ್ರಮವನ್ನು ಹಾಕಿದ್ದಾರೆ. ಅವರೆಲ್ಲರ ಒಂದು ಶ್ರಮದ ಪ್ರತಿಫಲವಾಗಿ ಇವತ್ತು ನಾವು ಈ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಶೌರ್ಯ ಭೂಮಿ ಮತ್ತು ಸೈನಿಕ ಶಾಲೆಯನ್ನು ಕಾಣ್ತೀವಿ. ಈಗ ನಮಗೆ ಏನಾಗಿದೆ ಅಂದರೆ ನಮ್ಮ ಊರನ್ನವರಿಗೆ ಎಲ್ಲರಿಗೂ ಒಂದು ಸಂಗೊಳ್ಳಿ ಅನ್ನೋದು ಒಂದು ಪ್ರವಾಸಿ ಸ್ಥಾನ ಆಗಿದೆ ಅನ್ನುವಂಥ ಒಂದು ಹೆಮ್ಮೆಯಿಂದ ನಾವು ಹೇಳ್ಕೊಳ್ತೀವಿ ಸರ್. ಸ್ಥಳೀಯರೆಲ್ಲ ಬರ್ತಾರಾ ಇಲ್ಲಿ? ಸ್ಥಳೀಯರು ಬರ್ತಾರೆ ಸರ್. ಅವ್ರಿಗೆ ಸಂಬಂಧಿಕರನ್ನೆಲ್ಲನೂ ಕರೆಸ್ಕೊಂಡು ತೋರಿಸ್ತಾ ಇದ್ದಾರೆ. ಆಮೇಲೆ ಸಾಕಷ್ಟು ಜನ ಅಭಿಮಾನದಿಂದ ಇಲ್ಲಿ ಬಂದು ಈ ಸಂಗೊಳ್ಳಿ ರಾಯಣ್ಣನ ಒಂದು ಇಲ್ಲಿ ಕೇವಲ ಸಂಗೊಳ್ಳಿ ರಾಯಣ್ಣನ ಚರಿತ್ರೆ ಅಷ್ಟೇ ಇಲ್ಲರಿ, ಸಂಗೊಳ್ಳಿ ರಾಯಣ್ಣನ ಕಥೆಯ ಜೊತೆಗೆ ಚೆನ್ನಮ್ಮಾಜಿಯ ಕಥೆಯನ್ನು ಅವರ ಒಂದು ಜೀವನವನ್ನು ಕಟ್ಟಿಕೊಡುವಂಥ ಕೆಲಸ ಮಾಡಿದ್ದಾರೆ. ಸಂಗೊಳ್ಳಿ ಅಷ್ಟೇ ಅಲ್ಲದ ಸುತ್ತಮುತ್ತಲ ರಾಜ್ಯಗಳಿಂದ ಬೇರೆ ಬೇರೆ ರಾಜ್ಯಗಳಿಂದಾಗಲಿ ಬೇರೆ ಬೇರೆ ಪ್ರದೇಶಗಳಿಂದ ಜನ ಬರ್ತಾ ಇದ್ದಾರೆ ಸರ್. ನಮಗೊಂದು ಇದೊಂದು ಪ್ರವಾಸಿ ಸ್ಥಾನ ಆಗಿದೆ ಮತ್ತು ಒಂದು ಅಂತಾರಾಷ್ಟ್ರೀಯ ಮಟ್ಟದ ಒಂದು ಸೈನಿಕ ಶಾಲೆ ಆಗಿದೆ. ನಮ್ಮ ಸಂಗೊಳ್ಳಿಗೆ ಒಂದು ಹೆಸರುವಾಸಿಯಾಗಿದೆ, ಕಿರೀಟಪ್ರಾಯ ಆಗಿದೆ. ಅದಕ್ಕಾಗಿ ಈ ಸ್ಥಳೀಯ ಶಾಸಕರಾದಂಥ ಮಹಂತೇಶ್ ಕೌಜಲ್ಗಿ ಅವರಿಗೆ, ಎಚ್ ಎಂ ರೇವಣ್ಣ ಅವರಿಗೆ ಮತ್ತು ಆಗಿನ ಮುಖ್ಯಮಂತ್ರಿಗಳ ಮತ್ತು ಸದ್ಯದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರಿಗೆ ನಮ್ಮ ಸಂಗೊಳ್ಳಿ ಹಾಗೂ ಕಿತ್ತೂರು ನಾಡಿನ ಜನತೆ ಪರವಾಗಿ ಹೃತ್ಪೂರ್ವಕವಾದಂಥ ಒಂದು ಅಭಿನಂದನೆಯನ್ನು ಸಲ್ಲಿಸ್ತೀವಿ ಸರ್. ಸರ್ ಇನ್ನೂ ಸ್ವಲ್ಪ ಬಸ್ಸಿನ ವ್ಯವಸ್ಥೆ ಆಗಬೇಕು ರೀ ಸರ್. ಆಮೇಲೆ ಸ್ವಲ್ಪ ಏಜ್ ಆದವರಿಗೆ ಒಳಗಡೆ ಒಂದು ಇಲೆಕ್ಟ್ರಿಕ್ ವೆಹಿಕಲ್ ಅಂದರೆ ಅಷ್ಟು ನಡ್ಕೊಂಡು ನೋಡೋಕೆ ಆಗೋದಿಲ್ಲ ರೀ ಸರ್ ಅವ್ರಿಗೆ. ಅದು ಸ್ವಲ್ಪ ಒಂದು ಇಲೆಕ್ಟ್ರಿಕ್ ವೆಹಿಕಲ್ ಆಗಬೇಕು ರೀ ಸರ್. ಅಂದರೆ ಇದು ಸಂಗೊಳ್ಳಿ ರಾಯಣ್ಣ ಹೋರಾಟ ಮಾಡಿದ ಸ್ಥಳ? ಹೌದು ಸರ್, ಹೌದು. ಅದು ಹುಟ್ಟಿದೆ ಸರ್ ಸಂಗೊಳ್ಳಿ. ಹೌದು ಸರ್, ನಮ್ಮದು 73 ವಿಲೇಜ್ ಶಿಫ್ಟೆಡ್ ವಿಲೇಜ್ ಆಯ್ತು ಸರ್ ಸಂಗೊಳ್ಳಿ ರೀ. ಈಗ ಹಳ್ಳಿ ಊರು ನದಿ ಒಳಗೆ ಎಲ್ಲ ಮುಳುಗಡೆ ಆಗಿದೆ ಸರ್. ಅಲ್ಲಿ ಮತ್ತು ಊರೊಳಗೆ ಸಹಿತ ಒಂದು ಕಲ್ಯಾಣ ಮಂಟಪ ಒಂದು ನೆನಪಿನ ಸಲುವಾಗಿ ಒಂದು ಕಲ್ಯಾಣ ಮಂಟಪ ಮಾಡ್ಯಾರ ಸರ್. ಅದನ್ರಿ ಹೌದು ಸರ್, ಹೌದು ಸರ್, ಹೌದು ಸರ್, ಹೌದು. ಕನೆಕ್ಟ್ ಕರ್ನಾಟಕ ಇದು ನಿಮ್ಮ ನೆಟ್ವರ್ಕ್.